ಫೆಬ್ರವರಿ 28ರಂದು ಅಯತುಲ್ಲಾ ಖಮೇನಿ ನಿಧನರಾಗಿದ್ದು ಈಗ 86 ವರ್ಷ. ಹುಟ್ಟು ಸ್ಥಳ ಮಶ್ರದ್ ಅನ್ನೋ ಟೌನ್ ಅದು. ಅಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ 3 ದಿನ ಅಂತ ಹೇಳ್ತಾರೆ. ಅದಕ್ಕೆ ಮೊದಲೇನೋ ಟೆಹರಾನ್ನಲ್ಲಿ ಒಂದು ದೊಡ್ಡದಾದಂಥ ಒಂದು ಸಮಾವೇಶನೋ ಅಥವಾ ಸಭೆನೋ ಮಾಡ್ತಾರೆ ಅಂತ. ಸತ್ತವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಚೆನ್ನಾಗಿ ಅಳಬೇಕು. ಇನ್ಮೇಲಾದ್ರೂ ಚೆನ್ನಾಗಿ ಅಳೋದನ್ನ ಕಲೀರಿ. ಬರ್ತೀನಿ. ಇರಾನ್ನ ಆಡಳಿತಗಾರರಿಗೆ ಇರುವ ಬಹುದೊಡ್ಡ ಸವಾಲು ಏನು ಅಂತಂದರೆ ತನ್ನ ಜನರನ್ನು ತನ್ನ ಪರವಾಗಿ ಉಳಿಸಿಕೊಳ್ಳುವುದು. ಹಾಗಾಗಿ ಅದು ಈಗ ಎಮೋಷನ್ಸು, ಭಾವುಕತೆ, ಆ್ಯಂಟಿ ಅಮೆರಿಕನಿಸಮ್ಮು, ದೇಶ ಭಕ್ತಿ ಇದನ್ನು ಎಬ್ಬಿಸಿ ನಿಲ್ಲಿಸ್ತಾ ಇದೆ ಜನರನ್ನು. ಯಾಕಂದರೆ ಅದಕ್ಕೆ ಭಯ ಇರೋದು ಅದೇನೆ. ಕಳೆದ 2 ತಿಂಗಳಿಂದ ನಡೆದಂಗೆ ರೆವಲ್ಯೂಷನ್ ಥರ ಆಗಿಬಿಟ್ರೆ ಮುಗಿದೋಯ್ತು. ಇರಾನ್ ತಮ್ಮ ಎಲ್ಲ ಕಂಟ್ರೋಲ್ಗಳು ನೆಗೆದು ಬಿದ್ದೋಯ್ತು ಈ ಮೌಲ್ವಿಗಳದ್ದು ಅನ್ನೋದು ಅವ್ರಿಗೆ ಗೊತ್ತಿದೆ ಅವರಿಗೆ. ಹಾಗಾಗಿ ಅದನ್ನು ಪ್ರಯತ್ನ ಮಾಡ್ತಿದ್ದಾರೆ. ಅದರ ಭಾಗವಾಗಿ ಈ ಬಾಡಿನ ಎಷ್ಟು ಸಾಧ್ಯವೋ ಅಷ್ಟು ಅದರಿಂದ ಅನುಕಂಪವನ್ನು, ಅಲೆಯನ್ನು ಎಬ್ಬಿಸೋಕ್ಕೆ ಟ್ರೈ ಮಾಡ್ತಾರೆ. ಇಂದು ನಮ್ಮಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನಾರಾಯಣ ರಾಯರನ್ನ ಬಾಂಬ್ ಹಾಕಿ ಅಮಾನುಷವಾಗಿ ಕೊಂದ್ರು. ಇದಕ್ಕೆ ಕಾರಣರು ಯಾರು? ಇನ್ನು ಅವರ 2ನೇ ಪುತ್ರನನ್ನು ಆಯ್ಕೆ ಮಾಡ್ತಾರೆ ಉತ್ತರಾಧಿಕಾರಿ ಅಂತಿದ್ರು, ಬಟ್ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಇಸ್ರೇಲ್ ಹೇಳಿದೆ, ನೀವು ಯಾರನ್ನಾದರೂ ಆಯ್ಕೆ ಮಾಡ್ಕೊಳ್ಳಿ, ಹೆಸರು ಏನಾದರೂ ಇಟ್ಕೊಳ್ಳಿ, ಟಾರ್ಗೆಟ್ ಇರಾಕಿ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಎಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ. ಇವತ್ತಿನವರೆಗೂ ಇಸ್ರೇಲ್ ನಡ್ಕೊಂಡಿರೋದು ನೋಡಿದ್ರೆ ಇರ್ಬೋದು. ಬಟ್ ಈಗ ಅವರು ಅಮೆರಿಕ ಅಥವಾ ಇಸ್ರೇಲ್ ಹೇಳಿದ ನಾಯಕನನ್ನೇ ಆಯ್ಕೆ ಮಾಡ್ಕೊಳ್ಳೋದು ಅಷ್ಟು ಸುಲಭ ಆಗತ್ತೆ? ಅವ್ರು ಹೇಳೇ ಇಲ್ವಲ್ಲ ಮಾಡ್ಕೊಳ್ಳಿ ಅಂತ. ಅವ್ರು ಹೇಳೇ ಇಲ್ಲ, ಅವ್ರವ್ರು ಹೇಳ್ಕೋತಿದ್ದಾರೆ ಅಷ್ಟೇ. ಅವರೆಲ್ಲ ಹೇಳಿದ್ದಾರೆ ಆಯ್ಕೆ ಮಾಡಿ ಅಂತ. ನಿಮ್ಗೆ ಗೊತ್ತಾ ಯಾರು ಹೆಸರು ಹೇಳಿರೋದು? ಇಲ್ಲ. ಮತ್ತೆ ಪ್ರಶ್ನೆ ಯಾಕೆ ಕೇಳ್ತೀರಿ ಹಂಗಾರೆ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಯಾರನ್ನೇ ಮಾಡಿದ್ರು ಟಾರ್ಗೆಟ್ ಅದು ಅವರು ಇಷ್ಟ. ಸಿ, ಅಮೆರಿಕ ಹೇಳೋದು 2. ಒಂದು, ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಇರಾನ್ ಇಟ್ಕೋಕೂಡ್ದು. ಆಯ್ತು. ಆಮೇಲೆ ಪಾಶ್ಚಿಮಾತ್ಯ ದೇಶಗಳಿಗೆ ಒಂದು ಭ್ರಮೆ ಇದೆ, ಪರ್ಟಿಕ್ಯುಲರ್ಲಿ ಯುರೋಪ್ನಲ್ಲಿ ಕೆಲವರಿಗೆ ಕೆಲವು ಭ್ರಮೆ ಇದೆ. ಅದೇನು ಅಂದರೆ, ಇರಾನ್ ನನಗೆ ನ್ಯೂಕ್ಲಿಯರ್ ಅಣ್ವಸ್ತ್ರಗಳು ನನಗೆ ಬೇಕಿಲ್ಲ, ನಾನು ಸಾರ್ವಕಾಲಿಕವಾಗಿ ಅದನ್ನು ಶಾಂತಿಗೋಸ್ಕರ, ವಿದ್ಯುತ್ತು ನಾಗರಿಕ ಬಳಕೆಗೋಸ್ಕರ ಮಾಡ್ಕೋತಾ ಇರೋದು ಅಂತ ಹೇಳೋದನ್ನು ನಂಬುವಂತಹ ಮೂರ್ಖತನ ಯುರೋಪ್ನ ಕೆಲ ದೇಶಗಳಲ್ಲಿ ಇದ್ದಂಗಿದೆ. ಯಾಕೆ ಯಾಕೆ